ಹನುಮಂತನ ನೋಡಿದ ಮೇಲೆ ಲಕ್ಷ್ಮಣ ರಾಮ ಹತ್ರ ಹೋಗಿ, ಸ್ವಾಮಿ, ಹನುಮಾನ್ ಅವರು ತುಂಬ ಸುಗ್ರೀವನ ಶಿಷ್ಯ ಅಂತ, ಅವರು ಎಂಥ ರೀತಿಯಾಗಿದ್ದಾರೆ, ಗುಣವಂತರು, ಬಲವಂತರು, ಹನುಮಂತರು, ಗುಣವಂತರು, ಬಲವಂತರು, ಹನುಮಂತರು ಅಂತ ಹನುಮಂತನೇ ನೀವು ಸ್ನೇಹ ಮಾಡಿಕೊಂಡು ಆ ಸುಗ್ರೀವನಿಗೆ ಒಂದು ಕಷ್ಟವನ್ನು ಪರಿಹಾರ ಮಾಡಬೇಕು ಅಂತ. ಆ ರೀತಿಯಾಗಿ ಮಕ್ಕಳೆಲ್ಲ ಒಬ್ಬರಿಗೊಬ್ಬರು ಸತ್ಸಂಗದಿಂದ ಅಭಿವೃದ್ಧಿ ಹಾಕ್ಕೊಂಡು ಎಷ್ಟೆಷ್ಟು ದೂರದಿಂದನೋ ಬರ್ತಾ ಇದ್ದಾರೆ. ಈ ಹಣ ಕಷ್ಟದಿಂದ ತುಂಬ ಜನ ಅಲ್ಲಿ ಬರೋದಕ್ಕೂ ತುಂಬ ಕಷ್ಟ ಆಯ್ತಾಯಿದೆ. ಸ್ವಲ್ಪ ದೂರ ಎಲ್ಲ ನಡ್ಕೊಂಡು ಬಂದು, ಸ್ವಲ್ಪ ದೂರ ಎಲ್ಲ ಬಸ್ನಲ್ಲಿ ಬಂದು, ಸ್ವಲ್ಪ ದೂರದಲ್ಲಿ ಬಂದು ಆ ಗ್ರಾಮ ಸೇರಿಕೊಳ್ತಾ ಇದ್ದಾರೆ. ಅಲ್ಲಿ ಇರುವ ಹೆಡ್ ಮಾಸ್ಟರ್, ಮಿಕ್ಕಿದ ಟೀಚರ್ಸು ಎಷ್ಟು ಒಬ್ಬರಿಗೊಬ್ಬರಿಗೆ ಅನ್ಯೋನ್ಯವಾಗಿ ಅನುಕೂಲವಾಗಿ ಸಹಾಯ ಮಾಡಿಕೊಂಡು ಸಮೃದ್ಧಿ ಮಾಡ್ತಾ ಇದ್ದಾರೆ. ಮುದ್ದನಹಳ್ಳಿಗೆ ಹೋಗಬೇಕಂದ್ರೆ ನಮಗೆ ತುಂಬ ಇಷ್ಟ ರೀ. ಆದರೆ ಕಾಲ ಪರಿಸ್ಥಿತಿ ಪ್ರಭಾವದಿಂದ ನಾನು ಇದಕ್ಕೆ ಮುಂಚೆ ಹೋಗುವಾಗ ನಾನು ಮಾತ್ರ ಹೋಗಿ ಅಲ್ಲಿ ಮಕ್ಕಳೆಲ್ಲ ನೋಡಿಕೊಂಡು ಟೀಚರ್ಸ್ಗೆಲ್ಲ ಉಪದೇಶ ಮಾಡಿ ನಾನು ಬರ್ತಾಯಿತ್ತು. ಈಗ ಹಾಗಿಲ್ಲ. ನಾನು ಒಬ್ಬರೇ ಹೋದರೆ ನಮ್ಮ ಹಿಂದುಗಡೆ 100 ಕಾರುಗಳು ಬರ್ತಾಯಿರ್ತಾರೆ. ಅವರನ್ನೆಲ್ಲ ಈ ಸಂಸ್ಥೆ ಉದ್ಧಾರ ಮಾಡೋದಕ್ಕೆ ತುಂಬ ಕಷ್ಟ ಆಗಿದೆ. ಒಂದು ಕಾಫಿ ಕೊಡೋದಕ್ಕೂ ತುಂಬ ಕಷ್ಟವಾಗಿತ್ತು. ಅದರಿಂದ ನಾನು ಹೋಗೋದು ಯಾತಕ್ಕೆ, ಈ ಸಂಸ್ಥೆಯವರಿಗೆಲ್ಲ ಕಷ್ಟ ಕೊಡೋದು ಯಾತಕ್ಕೆ ಅಂತ ಸ್ವಲ್ಪ ನಾವು ನಮ್ಮ ಪ್ರಯಾಣವನ್ನು ಸ್ವಲ್ಪ ಸ್ಟಾಪ್ ಮಾಡಿತು. ಅದಕ್ಕೆ ಮೇಲೆ ತುಂಬ ದೂರದಲ್ಲಿದೆ ಅಡಿಕೆ, ಅದನ್ನು ನಮ್ಮ ಕೈಯಲ್ಲಿ ಕೊಟ್ಟರು. ಆದರೆ ನಾನು ಇದು ನೋಡಿಕೊಂಡಕ್ಕಾಗೋದಿಲ್ಲಪ್ಪ, ಪ್ರತಿಯೊಂದಕ್ಕೂ ನಾನೇ ಬರಬೇಕಂದ್ರೆ ಇದು ಅಸಾಧ್ಯವಾಗುತ್ತದೆ. ಇದು ಮಾನಸಿಕ ತತ್ವ ಅಲ್ಲ, ಇದು ಶಾರೀರಿಕ ಮಾನಸಿಕ ವಿಚಾರದಿಂದ ಒಂದಕ್ಕೊಂದು ಸಂಬಂಧಪಟ್ಟಿದೆ ಒಂದು ವಿಷಯ. ಮನಸ್ಸು, ವಾಕು, ಕಾಯ, ಇದು ತ್ರಿಕರಣ ಶುದ್ಧಿಯಾಗಿ ಮಾಡಬೇಕಂತದ್ದು. ಇಂಥ ಸಮಯದಲ್ಲಿ ನಾನು ಅಲ್ಲಿ ಬಂದು ನೋಡಬೇಕಂದ್ರೆ ತುಂಬ ಕಷ್ಟ ಅಂತ 10 ವರ್ಷದಿಂದ ನಾನು ಅವರಿಗೆ ಹೇಗೋ ಒಂದು ಮಾಡಿಕೊಂಡು ಹೇಳಿಕೊಂಡು ಬಂತು. ಮೊನ್ನೆ ಗಂಗಾಧರ ಭಟ್ ಬಂದು, ಸ್ವಾಮಿ, ನಮ್ಮ ಕಾಯ ಪರಿಸ್ಥಿತಿ ದಿನಕ್ಕೆ ಉದ್ಧಾರ ಮಾಡ್ತಾಯಿದ್ದೆ, ಅದೇ ನೀವು ನಮ್ಮ ಪ್ರಾಣಗಳನ್ನು ರಕ್ಷಿಸಬೇಕಂದ್ರೆ ನೀವು ಆ ಗ್ರಾಮಕ್ಕೆ ಬರಬೇಕು, ನೀವು ಆ ಕಾಲು ಹಿಡಿಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥಿಸ್ಕೊಂಡ್ರು. ಆವತ್ತು ಪ್ರಾರ್ಥಿಸಿದ ತಕ್ಷಣ ನಾನು ಚಾರ್ಟರ್ ಪ್ಲೇನ್ ಅರೇಂಜ್ ಮಾಡಿಬಿಟ್ಟು ನಾನು ತಕ್ಷಣ ಹೋಗಿ